ಇನ್ನು ದಕ್ಷಿಣ ಕನ್ನಡದಲ್ಲಿ ಮಳೆರಾಯನ ಅಬ್ಬರ ಮುಂದುವರೆದಿದೆ. ಧಾರಾಕಾರ ಮಳೆಯಿಂದಾಗಿ ಜಿಲ್ಲೆಯ ಹಲವೆಡೆ ಅವಾಂತರಗಳೇ ಸೃಷ್ಟಿಯಾಗ್ತಾ ಇದೆ. ದಕ್ಷಿಣ ಕನ್ನಡದಲ್ಲಿ ಮಳೆಯ ಆರ್ಭಟ ನಿಲ್ಲೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಮಳೆ ಎಡೆಬಿಡದೆ ಸುರಿತಾ ಇದೆ. ಒಂದು ಕಡೆ ಜಿಟಿ ಮಳೆ, ಇನ್ನೊಂದು ಟೈಮಲ್ಲಿ ಸ್ವಲ್ಪ ಜೋರಾಗೂ ಬರುತ್ತೆ. ಹಾಗಾಗಿ ಪರಿತಪಿಸ್ತಾ ಇದ್ದಾರೆ ಅಲ್ಲಿ ಜನ. ಮಂಗಳೂರು ಹೊರವಲಯದಲ್ಲಿ ರಸ್ತೆ ಮೇಲೇ ಒಂದು ಗುಡ್ಡ ಬೇರೆ ಕುಸಿದ್ಬಿಟ್ಟಿದೆ. ನಿನ್ನೆ ಗುಡ್ಡ ಕುಸಿದ್ರಿಂದಾಗಿ ಒಂದು ಬದಿಯ ರಸ್ತೆ ಸಂಪೂರ್ಣವಾಗಿ ಸಂಪರ್ಕಕ್ಕೆ ಸಿಗ್ತಿರಲಿಲ್ಲ, ಬಂದಾಗಿತ್ತು. ನೋಡಿ, ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಏಕಮುಖ ಸಂಚಾರಕ್ಕೆ ಮಾತ್ರ ಅವಕಾಶ ಇತ್ತು. ಒಂದೇ ಲೇನ್ನಲ್ಲಿ ಆ ಕಡೆಯಿಂದನೂ ಹೋಗಬೇಕು, ಈ ಕಡೆಯಿಂದನೂ ಹೋಗಬೇಕು ಅಂಥದ್ದೊಂದು ಪರಿಸ್ಥಿತಿ. ಈಗ ತೆರವು ಮಾಡುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ. ನಾವು ಪ್ರತಿನಿಧಿ ಅಶೋಕ್ ಪೂಜಾರಿ ಸ್ಥಳದಿಂದ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಮಂಗಳೂರು ನಗರ ಹೊರವಲಯದ ವಾಮಂಜೂರು ಸಮೀಪದ ಕೆತ್ತಿಕಲ್ ಗುಡ್ಡ ಹೆದ್ದಾರಿ ಮೇಲೆ ಕುಸಿತಾನೇ ಇದೆ. ನಾನೀಗ ಅದೇ ಒಂದು ಸ್ಥಳದಲ್ಲಿದ್ದೇನೆ. ಗಮನಿಸಬಹುದು, ಇದು ಮಂಗಳೂರಿನಿಂದ ಮೂಡಬಿದ್ರೆ ಕಾರ್ಕಳಕ್ಕೆ ಸಂಪರ್ಕಿಸುವಂಥ ರಾಷ್ಟ್ರೀಯ ಹೆದ್ದಾರಿ. ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಾಗಿ ಇಲ್ಲಿ ಗುಡ್ಡವನ್ನು ಅಗೆಯಲಾಗಿತ್ತು. ಕಳೆದ ವರ್ಷವೂ ಕೂಡ ಈ ಭಾಗದಲ್ಲಿ ಗುಡ್ಡ ಕುಸಿದು ಹೆದ್ದಾರಿ ಮೇಲೆ ಕುಸಿದು ಸಾಕಷ್ಟು ಅವಾಂತರಕ್ಕೆ ಕೂಡ ಕಾರಣ ಆಗಿತ್ತು. ಈ ಬಾರಿಯ ಮಳೆಗಾಲದಲ್ಲೂ ಕೂಡ ಇದೀಗ ಗುಡ್ಡ ಕುಸಿತ ಆಗಿರ್ತಕ್ಕಂಥದ್ದು ಗಮನಿಸಬಹುದು. ಒಂದು ಬದಿಯ ರಸ್ತೆಯ ಮೇಲೆ ಸಂಪೂರ್ಣವಾಗಿ ಗುಡ್ಡದ ಮೇಲಿನ ಕಲ್ಲು ಸಹಿತ ಮಣ್ಣು ಸಹಿತ ಕಲ್ಲು ಬಂದು ಬಿದ್ದಿರ್ತಕ್ಕಂಥದ್ದು. ಹೀಗಾಗಿ ಒಂದು ಕಡೆಯ ಸಂಚಾರ ಸಂಪೂರ್ಣವಾಗಿ ನಿರ್ಬಂಧವನ್ನು ವಿಧಿಸಲಾಗಿರುವಂಥದ್ದು. ಆ ಭಾಗದಿಂದ ಮಂಗಳೂರಿನಿಂದ ಬರುವಂಥ ವಾಹನಗಳು ಈ ಕಡೆಯಿಂದಲೇ ಒಂದೇ ಸೈಡ್ ಮೂಲಕ ಮತ್ತು ಕಾರ್ಕಳ ಭಾಗದಿಂದ ಮೂಡಬಿದ್ರೆ ಭಾಗದಿಂದ ಬರುವಂಥ ವಾಹನಗಳು ಒಂದೇ ಸೈಡ್ನಲ್ಲಿ ಹೋಗುವಂಥ ಪ್ರಕ್ರಿಯೆ ಈಗ ಆಗ್ತಾ ಇದೆ. ಸದ್ಯ ಮೇಲ್ಭಾಗದಿಂದ ಕುಸಿದು ಬಿದ್ದಿರ್ತಕ್ಕಂಥ ಮಣ್ಣು ಕಲ್ಲನ್ನು ತೆರವುಗೊಳಿಸುವಂಥ ಕಾರ್ಯವನ್ನು ಈಗಾಗಲೇ ಮಾಡಲಾಗ್ತದೆ. ಈಗಾಗಲೇ ಹಿಟಾಚಿ ಯಂತ್ರದ ಮೂಲಕ ಮಣ್ಣನ್ನು ತೆರವು ಮಾಡುವಂಥ ಕೆಲಸವನ್ನು ಕೂಡ ಈಗಾಗಲೇ ಮಾಡಲಾಗ್ತದೆ. ಗಮನಿಸ್ಬೋದು, ಮೇಲ್ಭಾಗದಲ್ಲಿ ಅಂದರೆ ಗುಡ್ಡವನ್ನು ಅಗದಿರೋದ್ರಿಂದಾಗಿ ಇಲ್ಲಿ ಪ್ರತಿ ಮಳೆಗಾಲದ ಸಂದರ್ಭದಲ್ಲಿ ಕೂಡ ಇದೇ ಸಮಸ್ಯೆ ಆಗ್ತಿದೆ. ಮತ್ತೆ ಗುಡ್ಡ ಕುಸಿತಾನೇ ಇದೆ. ಹೀಗಾಗಿ ಕಳೆದ ಬಾರಿ ಈ ರೀತಿಯಾದಂಥ ಅವಾಂತರ ಸೃಷ್ಟಿಯಾದಂಥ ಸಂದರ್ಭದಲ್ಲಿ ಈ ಗುಡ್ಡದ ಏನು ಮೇಲ್ಭಾಗ ಇದೆ ಅಲ್ಲಿ ಸಿಮೆಂಟ್ ಪ್ಲಾಸ್ಟರಿಂಗ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗಿತ್ತು. ಆದರೆ ಅದು ಮಳೆಗಾಲದಲ್ಲಿ ಅದು ಕೂಡ ನಿಲ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಮಣ್ಣು ಸಹಿತವಾಗಿ ಅದು ಕೂಡ ಧರಾಶಾಹಿಯಾಗಿ ಬೀಳ್ತಾ ಇದೆ. ನಿನ್ನೆ ಕೂಡ ಇಲ್ಲಿ ಗುಡ್ಡ ಈ ಕುಸಿತ ಆಗುವಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ವಾಹನ ಸವಾರರು ಕೂದಲಲ್ಲಿ ಅಂತರದಲ್ಲೇ ಪಾರಾಗಿದ್ರು. ಆಟೋ ರಿಕ್ಷಾವು ಕೂಡ ಒಂದಿಷ್ಟು ಜಖಮ್ ಆಗಿತ್ತು. ಸೊ ಹೀಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಅಲ್ಲಿ ವಾಹನ ಸಂಚಾರವನ್ನು ಸದ್ಯ ನಿರ್ಬಂಧಿಸಲಾಗಿದೆ ಮತ್ತು ಅಲ್ಲಿ ಮಣ್ಣು ಕುಸಿತ ಆಗಿರ್ತಕ್ಕಂಥ ಜಾಗ ಇದೆ ಅದನ್ನು ಕ್ಲಿಯರ್ ಮಾಡುವಂಥ ಕೆಲಸವನ್ನು ಕೂಡ ಈಗಾಗಲೇ ಮಾಡಲಾಗ್ತಿದೆ. ಪ್ರಮುಖವಾಗಿ ಇದು ಮಂಗಳೂರಿನ ಬಿಕ್ಕರ್ನಕಟ್ಟೆಯಿಂದ ಕಾರ್ಕಳದ ಸಾನೂರುವರೆಗೆ ಈ ಒಂದು ರಾಷ್ಟ್ರೀಯ ಹೆದ್ದಾರಿ 169 ಇದರ ಚತುಷ್ಪಥ ಕಾಮಗಾರಿ ಆರಂಭ ಆಗಿರುವಂಥದ್ದು. ಹೀಗಾಗಿ ಈ ಭಾಗದಲ್ಲಿ ಕೆತ್ತಿಕಲ್ ಎನ್ನುವಂಥ ಈ ಭಾಗದಲ್ಲಿ ಗುಡ್ಡವನ್ನು ಅಗೆದು ರಸ್ತೆಯನ್ನು ನಿರ್ಮಾಣ ಮಾಡಿರುವಂಥದ್ದು. ಆದರೆ ಇಲ್ಲಿ ಅವೈಜ್ಞಾನಿಕವಾಗಿ ಗುಡ್ಡವನ್ನು ಅಗೆದರ ಪರಿಣಾಮವಾಗಿ ಈ ರೀತಿಯಂಥ ಸಮಸ್ಯೆ ಸೃಷ್ಟಿಯಾಗಿದೆ ಎನ್ನುವಂಥ ಆರೋಪವೂ ಕೂಡ ಇದೆ. ಸದ್ಯ ಈ ಬಾರಿಯ ಮಳೆಗಾಲದಲ್ಲಿ ಮತ್ತೆ ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಮುಂದಿನ ದಿನಗಳಲ್ಲಿ ಈ ಅವಾಂತರ ಇನ್ನಷ್ಟು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಗುಡ್ಡದ ಮೇಲ್ಭಾಗದಲ್ಲಿ ಇನ್ನಷ್ಟು ಬಂಡೆಕಲ್ಲು ಮಣ್ಣು ಕೂಡ ಹಾಗೆ ಅಪಾಯದ ಸ್ಥಿತಿಯಲ್ಲಿದೆ. ಹೀಗಾಗಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅದು ಕುಸಿದು ಬೀಳ್ಬೋದು. ಸೊ ಈಗಾಗಲೇ ಸಂಚಾರ ಪೊಲೀಸರು ಕೂಡ ಹೀಗೆ ಸ್ಥಳದಲ್ಲೇ ಮೊಕ್ಕ ಮೂಡಿದ್ದಾರೆ. ಯಾಕಂತ ಹೇಳಿದ್ರೆ ಯಾವುದೇ ರೀತಿಯಿಂದ ವಾಹನ ಸಂಚಾರಕ್ಕೆ ತೊಂದರೆ ಆಗದಂತೆ ಅವರು ಕೂಡ ನೋಡ್ಕೊಳ್ತಾ ಇದ್ದಾರೆ. ಸೊ ಈಗಾಗಲೇ ಜಿಲ್ಲಾಧಿಕಾರಿಗಳು ಕೂಡ ಅಧಿಕಾರಿಗಳಿಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿಯಿಂದ ಅನಾಹುತ ಆಗದಂತೆ ನೋಡ್ಕೊಳ್ಳಿ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಸೂಚನೆ ನೀಡಲಾಗಿದೆ. ಸದ್ಯ ಕೆತ್ತಿಕಲ್ ಗುಡ್ಡ ಅಪಾಯದಲ್ಲಿದೆ. ರಾಷ್ಟ್ರೀಯ ಹೆದ್ದಾರಿ ಮೇಲೆ ಯಾವುದೇ ಕ್ಷಣದಲ್ಲಾದರೂ ಇನ್ನು ಮುಂದೆಯೂ ಕೂಡ ಗುಡ್ಡ ಕುಸಿದು ಬೀಳುವಂಥ ಆತಂಕವೂ ಕೂಡ ಇದೆ. ಸೊ ಈ ಭಾಗದಲ್ಲಿ ಸಂಚರಿಸುವಂಥ ವಾಹನ ಸವಾರರು ಇದನ್ನು ಗಮನದಲ್ಲಿಟ್ಕೊಂಡು ಅತ್ಯಂತ ಜಾಗರೂಕತೆಯಿಂದ ಸಂಚರಿಸಬೇಕಾದಂಥ ಅನಿವಾರ್ಯತೆಯೂ ಕೂಡ ಇದೆ. ಕ್ಯಾಮ್ರಾ ಪರ್ಸನ್ ವಿಲ್ಫೇಜ್ ಜೊತೆ ಅಶೋಕ್, TV9 ಮಂಗಳೂರು.